ಇದು ಸರಿಯಾಗಿತ್ತು. ನಿನ್ಗೆ ನೆನಪಿದ್ಯಾ ಸ್ಕೂಲಲ್ಲಿ ಮ್ಯಾಥ್ಸ್ ನ ಡಿಫಿಕಲ್ಟ್ ಪ್ರಾಬ್ಲಮ್ಸ್? ಹಾ ಗೊತ್ತು. ಒಂದ್ ಬಸ್ಸಲ್ಲಿ 8 ಜನ ಕೂತಿದ್ದಾರೆ, ಮತ್ತೆ ಪ್ರತಿ ಟಿಕೆಟ್ ನ ಬೆಲೆ ₹5. ಆದ್ರೆ 70 ಜನರ ಪ್ರವಾಸಕ್ಕೆ ಎಷ್ಟು ಬಸ್ಗಳು ಬೇಕಾಗಬಹುದು? ಕ್ವೆಶ್ಚನ್ ಪೂರ್ತಿಗೊಳಿಸುತ್ತಾ? ಸನ್ಸೆಟ್ ಆಗಬಹುದು. ಐ ಮೀನ್, ಆದ್ರೆ ಅವೆಲ್ಲ ನಮ್ಗೆ ನಿಜ ಜೀವನದಲ್ಲಿ ಏನೂ ಯೂಸ್ ಆಗ್ಲಿಲ್ಲ, ರೈಟ್? ಗೈಸ್, ರಿಯಲ್ ಲೈಫ್ ಇಶ್ಯೂಸ್ನಿಂದ ರಿಯಲ್ ಲೈಫ್ ಮ್ಯಾಥ್ ಪ್ರಾಬ್ಲಮ್ ನೆನಪಾಯ್ತು. ಯಾರಾದರೂ ನನಗೆ ತಿಳಿಸ್ತೀರಾ, ಲೋ NAV ಫಂಡ್ ಒಳ್ಳೇದಾ ಅಥವಾ ಹೈ NAV ಒಳ್ಳೇದಾ? ತುಂಬಾ ಒಳ್ಳೆ ಕ್ವೆಶ್ಚನ್ ನೋಡು. ಓಕೆ, ಲೆಟ್ಸ್ ಸೇ ನೀನು ₹10,000 ಒಂದು ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದೆ ₹100 NAV ಯೊಂದಿಗೆ. ಮತ್ತು ರಾಹುಲ್, ನೀನು ಅಷ್ಟೇ ಮೊತ್ತ ಇನ್ನೊಂದು ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದೆ ₹10 NAV ಯೊಂದಿಗೆ. ನಿನಗೆ ಸಿಗುತ್ತೆ 100 ಯೂನಿಟ್ಸ್ ಮತ್ತು ನಿನ್ಗೆ ಸಿಗುತ್ತೆ 1000 ಯೂನಿಟ್ಸ್. ನಾವು ಲೆಟ್ಸ್ ಅಸ್ಯೂಮ್ ಎರಡು ಫಂಡ್ಸ್ನ ಪರ್ಫಾರ್ಮೆನ್ಸ್ ಹೆಚ್ಚು ಕಡಿಮೆ ಒಂದೇ ಥರ ಇರುತ್ತೆ ಮತ್ತು ಅವೆರಡು 10% ರಿಟರ್ನ್ಸ್ ಜನರೇಟ್ ಮಾಡುತ್ತೆ. ಈಗ ಹೇಳು, ನಿಮ್ಮಿಬ್ಬರಿಗೆ ಎಷ್ಟು ರಿಟರ್ನ್ಸ್ ಸಿಗುತ್ತೆ? 10% ಅಲ್ವಾ? 1 ಸೆಕೆಂಡ್. ₹1,000. ಬ್ರೋ, ಸೇಮ್. ಎಕ್ಸಾಕ್ಟ್ಲಿ. ಯಾಕೆಂದ್ರೆ ಫಂಡ್ಸ್ನ ಪರ್ಫಾರ್ಮೆನ್ಸ್ NAVನ ಮೇಲೆ ಖಂಡಿತ ಡಿಪೆಂಡೆಂಟ್ ಆಗಿರೋದಿಲ್ಲ. ಕಥೆಯ ಮಾರಲ್ ಏನಂದ್ರೆ, ಫಂಡ್ಸ್ನಲ್ಲಿ ಲೋ NAV ಅಥವಾ ಹೈ NAV ಇರೋದ್ರಿಂದ ರಿಟರ್ನ್ಸ್ ಲೋ ಅಥವಾ ಹೈ ಆಗೋದಿಲ್ಲ. ತಿಳಿತಾ? ವಾ, ಆನ್ಸರ್ ವಿತ್ ರಿಯಲ್ ಲೈಫ್ ಎಕ್ಸಾಂಪಲ್. ಸರಿಯಾಗಿದೆ ಸುಬ್ಬು. ನಾನ್ ಸರಿಯಾಗಿದ್ದೀನಿ, ಆದ್ರೆ ನನ್ಗಿಂತಲೂ ಹೆಚ್ಚು ಮ್ಯೂಚುವಲ್ ಫಂಡ್ಸ್ ಸರಿಯಾಗಿದೆ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು